ನನ್ನ ಫಿಯಾನ್ಸಿಗೂ ತುಂಬ ಬೈದಿದ್ದಾರೆ. ಏನಕ್ಕೆ ನನ್ನ ಮಮ್ಮಿ ಜೊತೆ ಮಾತಾಡಬೇಡ ಅಲ್ಲಿ ಸರ್ ಅಂದರೆ ಏನದು ಕಟ್ ಆಫ್ ಆಗಿರಲಿಲ್ಲ ಇನ್ನು. ಓಕೆ ಅಂದ್ಬಿಟ್ಟು ಇಬ್ಬರು ಸುಮ್ಮನೆ ಆಗೋಗಿದ್ವಿ, ಏನೂ ಜಾಸ್ತಿ ಮಾತಾಡಿರಲಿಲ್ಲ. ಓಕೆ ಅಂದ್ಬಿಟ್ಟು ನನ್ನ ಫ್ರೆಂಡ್ಗೆ ನಮ್ಮಮ್ಮ ಫೋನಲ್ಲಿ ಬೈಯೋದು, ಏನಕ್ಕೆ ಪರಿಚಯ ಮಾಡಿಸ್ಕೊಟ್ಟೆ, ಹೆಂಗೆ ಅದು ಇದು ಅದು ನಮ್ಮಮ್ಮ ಬೈತಾ ಇದ್ದಾರೆ. ಓಕೆ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಆಮೇಲೆ ಒಂದಿನ ಏನಾಯಿತು, ಮಾತಾಡಿ ತಿರ್ಗಾ ನಮ್ಮ ಅಪ್ಪಂಗೆ ಗೊತ್ತಾಯಿತು. ನಾನು ನಮ್ಮ ಅಮ್ಮಂಗೆ ಹೋಗಿ ವಿಷಯ ಹೇಳಿದ್ದೆ, ಅಮ್ಮ ಈ ಥರ ಒಂದು ಹುಡುಗ ಇದ್ದಾರೆ, ಅಮ್ಮ ಈ ಥರ ಲವ್ ಮಾಡ್ತಾ ಇದ್ದೀನಿ, ನನಗೆ ಇಂಪ್ರೆಷನ್ ಇದೆ, ಅವ್ರಿಗೆ ಇಂಪ್ರೆಷನ್ ಇದೆ. ಅದು ಆಲ್ರೆಡಿ ಅವ್ರಿಗಿತ್ತು ಇಂಪ್ರೆಷನು. ನಾನು ಇನ್ನೂ ಬೇಕಾದ ಸ್ಟೋರಿ ತೋರಿಸ್ತೀನಿ, ಅವರು ನನಗೋಸ್ಕರ ಸ್ಟೋರೀಸ್ ಎಲ್ಲ ಹಾಕ್ಬೋದು. ಆ ಸ್ಟೋರೀಸ್ ಎಲ್ಲ ಹಾಕ್ಬೇಕಾದ್ರೆ ನನಗೆ ಇಂಡೈರೆಕ್ಟಾಗಿ ಗೊತ್ತಾಗ್ತಾಯಿತ್ತು, ಓಕೆ ನನ್ನ ಇಷ್ಟಪಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಾಯಿತ್ತು. ಓಕೆ ಆಯಿತು ಅಂದ್ಬಿಟ್ಟು ನಾನು ಇದು ಮಾಡಿದೆ. ನಮ್ಮ ಅಮ್ಮಂಗೆ ಹೋಗಿ ಹೇಳಿದೆ. ನಮ್ಮಮ್ಮ ಟೈಮ್ ತೊಗೊಂಡ್ರು. ನಾನು ಓಕೆ ಆಯಿತು ಟೈಮ್ ತೊಗೊಂಡ್ಲಿ. ನಮ್ಮಮ್ಮ ಏನು ಮಾಡಿದ್ದಾರೆ, ಟೈಮ್ ತೊಗೊತೀನಿ ಅಂದ್ಬಿಟ್ಟು ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ನಮ್ಮಮ್ಮ ವಿಚಾರಿಸಿದ್ದಾರೆ, ಏನು ಎತ್ತ ಅಂತೆಲ್ಲ. ಇಲ್ಲೆಲ್ಲ ನಮ್ಮ ಬಂದು ಇಲ್ಲೆಲ್ಲ ವಿಚಾರಿಸಿ ಆಮೇಲೆ ನಮ್ಮಮ್ಮ ಏನಾದರೂ ಆಯಿತು ಓಕೆ ಅಂತ ಅಂದರು. ನಮ್ಮಪ್ಪಂಗೆ ವಿಷಯ ಗೊತ್ತಿಲ್ಲ. ನಮ್ಮಮ್ಮ ಆಯಿತು ಓಕೆ ಒಳ್ಳೆ ಹುಡುಗ ಅಲ್ವಾ, ಹಾಂ ಅಮ್ಮ ಒಳ್ಳೆ ಹುಡುಗ. ನಾನು ಎಂಥವಳು ಅಂದರೆ ಕಿಲಾಡಿ, ನಾನು ಸುಳ್ಳು ಹೇಳಿದೆ ನಮ್ಮಮ್ಮಗೆ. ನನ್ನ ಫಿಯಾನ್ಸಿ ಅವರ ಅಪ್ಪ ಅಮ್ಮ ಲವ್ ಮ್ಯಾರೇಜ್, ನಮ್ಮ ಹಸ್ಬೆಂಡ್ ಅವರ ನನ್ನ ಫಿಯಾನ್ಸಿ ಅವರ ಅಪ್ಪ ಬಂದು ಗೌಡಾಸ್, ನನ್ನ ಫಿಯಾನ್ಸಿ ಅವರ ಅಮ್ಮ ಬಂದು ಲಿಂಗಾಯತ್ ಅಂತ ನಾನು ಹೇಳಿದ್ದು. ನಮ್ಮಮ್ಮ ಅದನ್ನು ನಂಬಿದ್ರು ಆ್ಯಕ್ಚುಲಿ. ಓಕೆ ಆಯಿತು ಅಂದ್ಬಿಟ್ಟು ಮ್ಯಾರೇಜ್ ಮಾಡಿ ನಮ್ಮಮ್ಮ ಅದಕ್ಕೆ ಒಪ್ಪಿದ್ದಿತ್ತು. ಯಾಕೆಂದರೆ ನಾನು ಲಿಂಗಾಯತ್ಗೆ ಅಂದರೆ ಗೌಡಾಸಿಗೆ ಸೇರ್ತೀನಿ, ಬಟ್ ಅವ್ರು ಲಿಂಗಾಯತ್ ಅಂತ ಇದ್ದಾರಲ್ಲ ಅಂದ್ಬಿಟ್ಟು ನಮ್ಮಮ್ಮ ಒಪ್ಪಿಟ್ಟಿದ್ರು. ಓಕೆ ಆಯಿತು ಅಂದ್ಬಿಟ್ಟು ನಾನು ಫುಲ್ ಖುಷಿಯಾಗಿ ಹೋಗಿ ಇವ್ರಿಗೂ ಹೇಳಿದೆ. ಅಂದರೆ ನಾನು ಪ್ರಪೋಸ್ ಮಾಡಿರಲಿಲ್ಲ, ಜಸ್ಟ್ ನಮ್ಮಮ್ಮಂಗೆ ಈ ಥರ ಹೇಳಿದೆ ಫ್ರೆಂಡ್ಸು ಅಂತ. ಓಕೆ ಆಯಿತು ಅಂದ್ಬಿಟ್ಟು ಒಂದಿನ ನಮ್ಮಮ್ಮ ಇವರ ಅಪ್ಪ ಏನಾಗಿದ್ದಾರೆ ಊರಿಗೆ ಹೋಗಿದ್ರು. ಆವಾಗ ಇವರ ನನ್ನ ಮನೆಗೆ ಕರಿತೆ, ಬನ್ನಿ ಊಟಕ್ಕೆ ಬಂದಿದ್ರು. ನಮ್ಮ ಮನೇಲಿ ನಮ್ಮಮ್ಮ ಅನ್ನ ನಮ್ಮ ಬ್ರಾಹ್ಮಿನ್ ಕಡೆ ಏನು ಸ್ಟೈಲ್ ಅಡುಗೆನ ಅದನ್ನು ಮಾಡಿದ್ರು, ಅದನ್ನು ಕೊಟ್ಟು ಕಳಿಸಿದ್ರು. ಊಟ ಮಾಡಿದ್ರ ಅಂದರೆ ಹಾಂ ಊಟ ಮಾಡಿದೆ ಅಂತ ಓಕೆ ಅಂದ್ಬಿಟ್ಟು ನಮ್ಮ ಆವಾಗ ನನ್ನ ಫಿಯಾನ್ಸಿನ ನೋಡಿ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯಿತು. ಅವರು ನಮ್ಮ ಮನೆಗೆ ಬರೋರು, ನಾನು ಇವ್ರ ಮನೆಗೆ ಹೋಗ್ತಾ ಇರಲಿಲ್ಲ. ಪಾರ್ಕ್ ಅಂದರೆ ನಾನು ಹೇಳಿದ್ನಲ್ಲ, ಆ ಪಾರ್ಕಲ್ಲಿ ದಿನ ಮಾರ್ನಿಂಗ್ ಮುಂಚೆ ಎಷ್ಟು ವಾಕ್ ಮಾಡ್ತಿದ್ದೆ ಅಂದರೆ ದಿನಕ್ಕೆ 24 ಗಂಟೆ ವಾಕಿಂಗೇ. ನಾನು ಕೆಲಸ ಏನಿದೆ ಅದು ಮುಗಿಸ್ಕೊಂಡು ಪಾರ್ಕಲ್ಲೇ 24/7 ಇರ್ತಾಗಿತ್ತು. ನಮ್ಮ ಮನೇಲೂ ಇರ್ತಿದ್ದೆ, ಇಲ್ಲೂ ಪಾರ್ಕಲ್ಲಿ ವಾಕಿಂಗ್ ಮಾತಾಡಿಕೊಂಡು ಇದು ಮಾಡಿಕೊಂಡು ಒಂದಿನ ನಮ್ಮ ಅಪ್ಪನ ಫೋನಲ್ಲಿ ಅದು ಸಂಡೇ ಆಯಿತಾ, ಓದ್ತಿದ್ದೀನಿ ಅಂದ್ಬಿಟ್ಟು ಚಿಲ್ಕ ಹಾಕ್ಕೊಂಡು ಇವ್ರ ಜೊತೆ ನಾನು ಮಾತಾಡ್ತಿದ್ದೆ ಆಯಿತಾ. ಮಾತಾಡ್ತಿರ್ಬೇಕಾದ್ರೆ ನಮ್ಮ